ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲೂ ಎನ್ಸಿಡಿಸಿ ತಿದ್ದುಪಡಿ ಮಸೂದೆ ಅಂಗೀಕಾರ. ದೇಶದಲ್ಲಿ 1.41 ಲಕ್ಷ ಸಹಕಾರ ಸಂಘಗಳು ನಿಷ್ಕ್ರಿಯ. ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಹಣಕಾಸು ಬೆಂಬಲ ಒದಗಿಸುವ ಉದ್ದೇಶ ಹೊಂದಿರುವ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಸಭೆ ಬುಧವಾರ ಅನುಮೋದನೆ ನೀಡಿದೆ. ಇದಕ್ಕೂ ಮುನ್ನ ಲೋಕಸಭೆಯಲ್ಲೂ ಮಸೂದೆ ಅಂಗೀಕಾರಗೊಂಡಿದ್ದು, ಇದೀಗ ರಾಷ್ಟ್ರಪತಿಗಳ ಅನುಮೋದನೆಯ ಬಳಿಕ ಕಾನೂನಾಗಿ ಜಾರಿಗೆ ಬರುವ ಹಂತ ತಲುಪಿದೆ. ತಿದ್ದುಪಡಿ ಮಸೂದೆಯ ಪ್ರಮುಖ ಅಂಶವೆಂದರೆ ಅರ್ಹ ಸಹಕಾರ ಸಂಘಗಳು ಹಾಗೂ ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಸಂಸ್ಥೆಗಳಿಗೆ ಎನ್ಸಿಡಿಸಿ ನೇರವಾಗಿ ಸಾಲ ಮತ್ತು ಅನುದಾನ ನೀಡಲು ಸಾಧ್ಯವಾಗಲಿದೆ. ನಿಗದಿತ ಭದ್ರತೆ ಹಾಗೂ ಇತರ ಷರತ್ತುಗಳಿಗೆ ಒಳಪಟ್ಟು ಈ ನೆರವು ಒದಗಿಸಲಾಗುತ್ತದೆ. ಇದರಿಂದ ಮಧ್ಯವರ್ತಿ ವ್ಯವಸ್ಥೆಗಳ ಮೇಲಿನ ಅವಲಂಬನೆ ಕಡಿಮೆಯಾಗುವ ಸಾಧ್ಯತೆ ಇದ್ದು, ಸಹಕಾರ ಸಂಘಗಳಿಗೆ ಎನ್ಸಿಡಿಸಿ ಹಣಕಾಸು ನೆರವು ಮತ್ತಷ್ಟು ಸುಲಭವಾಗಿ ದೊರೆಯುವ ನಿರೀಕ್ಷೆ ಇದೆ. ಸಹಕಾರ ಸಂಸ್ಥೆಗಳ ಬಂಡವಾಳ ಬಲವರ್ಧನೆಗೆ ಅವಕಾಶ. ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಸಹಕಾರ ಸಂಘಗಳು ಹಾಗೂ ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಇತರ ಸಂಸ್ಥೆಗಳ ಷೇರು ಬಂಡವಾಳದಲ್ಲಿ ಎನ್ಸಿಡಿಸಿ ಪಾಲ್ಗೊಳ್ಳಲು ಕೂಡ ತಿದ್ದುಪಡಿ ಮಸೂದೆಗೆ ಅವಕಾಶ ಕಲ್ಪಿಸುತ್ತದೆ. ಇದರಿಂದ ವಿಸ್ತರಣೆ ಮತ್ತು ಅಭಿವೃದ್ಧಿಯ ಸಾಮರ್ಥ್ಯ ಹೊಂದಿರುವ ಸಹಕಾರ ಸಂಸ್ಥೆಗಳ ಬಂಡವಾಳ ಆಧಾರವನ್ನು ಬಲಪಡಿಸಲು ಹೊಸ ಅವಕಾಶ ಸಿಗಲಿದೆ. ಇದೇ ವೇಳೆ ಸಹಕಾರ ಅಭಿವೃದ್ಧಿಯ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಸಹಕಾರ ಕಾರ್ಯಕ್ರಮಗಳ ಯೋಜನೆ, ಉತ್ತೇಜನ ಮತ್ತು ಹಣಕಾಸು ನೆರವುಗಳನ್ನು ನೇರವಾಗಿ ಅಥವಾ ಮಧ್ಯವರ್ತಿ ಸಂಸ್ಥೆಗಳ ಮೂಲಕ ಕೈಗೊಳ್ಳುವುದನ್ನು ಇದರ ವ್ಯಾಪ್ತಿಗೆ ತರಲಾಗಿದೆ. ಇದರಿಂದ ಬದಲಾಗುತ್ತಿರುವ ಅಗತ್ಯಗಳಿಗೆ ಅನುಗುಣವಾಗಿ ಎನ್ಸಿಡಿಸಿ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಲು ಹೆಚ್ಚಿನ ಸ್ವಾತಂತ್ರ್ಯ ಪಡೆಯಲಿದೆ. ಆಹಾರ ಸಂಸ್ಕರಣೆ ಸೇರಿದಂತೆ ಹೆಚ್ಚಿನ ಕ್ಷೇತ್ರಗಳಿಗೆ ಎನ್ಸಿಡಿಸಿ ನೆರವು ಪಡೆಯಬಹುದಾದ ಉತ್ಪನ್ನಗಳು ಮತ್ತು ಚಟುವಟಿಕೆಗಳ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಸಂಸ್ಕರಿತ ಆಹಾರ ಮತ್ತು ಇತರ ಖಾದ್ಯ ಉತ್ಪನ್ನಗಳನ್ನು ಎನ್ಸಿಡಿಸಿ ಬೆಂಬಲದ ವ್ಯಾಪ್ತಿಗೆ ತರಲಾಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅಧಿಸೂಚನೆಯ ಮೂಲಕ ಇತರ ಆಹಾರ ಉತ್ಪನ್ನಗಳನ್ನು ಈ ವ್ಯಾಪ್ತಿಗೆ ಸೇರಿಸಬಹುದಾಗಿದೆ. ಕೃಷಿ, ಆಹಾರ ಸಂಸ್ಕರಣೆ, ಸಂಗ್ರಹಣೆ, ಮಾರುಕಟ್ಟೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಘಗಳಿಗೆ ಈ ಬದಲಾವಣೆ ಮಹತ್ವದ್ದಾಗಿದೆ. ಸಹಕಾರದಿಂದ ಸಮೃದ್ಧಿಗೆ ಮತ್ತಷ್ಟು ವೇಗ. ಕೇಂದ್ರ ಸರ್ಕಾರದಿಂದ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಎನ್ಸಿಡಿಸಿಗೆ ಹೆಚ್ಚಿನ ಹಣಕಾಸು ಮತ್ತು ಅಭಿವೃದ್ಧಿ ಜವಾಬ್ದಾರಿ ನೀಡಲಾಗುತ್ತಿದೆ. ಪ್ರಸ್ತುತ ಎನ್ಸಿಡಿಸಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ನೇರವಾಗಿ ಅಥವಾ ರಾಜ್ಯ ಸರ್ಕಾರಗಳ ಮೂಲಕ ಸಹಕಾರ ಸಂಸ್ಥೆಗಳಿಗೆ ಹಣಕಾಸು ನೆರವು ಒದಗಿಸುತ್ತಿದೆ. ರಾಜ್ಯಸಭೆಯಲ್ಲಿ ಕಳೆದ ಮಾರ್ಚ್ನಲ್ಲಿ ನೀಡಲಾದ ಮಾಹಿತಿಯ ಪ್ರಕಾರ ತಮಿಳುನಾಡಿನ ಸಹಕಾರ ಅಭಿವೃದ್ಧಿಗೆ ಚಟುವಟಿಕೆಗಳಿಗೆ ಎನ್ಸಿಡಿಸಿ 2024-25ರಲ್ಲಿ 24.18 ಕೋಟಿ, 2025-26ರಲ್ಲಿ ಮಾರ್ಚ್ 9ರವರೆಗೆ 23.86 ಕೋಟಿ ನೆರವು ನೀಡಿದೆ. ಅಲ್ಲದೆ ತಮಿಳುನಾಡು ರಾಜ್ಯ ಅಪೆಕ್ಸ್ ಮೀನುಗಾರಿಕಾ ಸಹಕಾರ ಒಕ್ಕೂಟಕ್ಕೆ 4 ಮೀನುಗಾರಿಕಾ ಬಂದರುಗಳ ವಿಸ್ತರಣೆ ಮತ್ತು ನಿರ್ಮಾಣಕ್ಕಾಗಿ 600 ಕೋಟಿ ಅವಧಿ ಸಾಲ ಮಂಜೂರು ಮಾಡಲಾಗಿದೆ. ಟಿಡಿಪಿಯಿಂದ ಮಸೂದೆಗೆ ಬೆಂಬಲ. ರಾಜ್ಯಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ತೆಲುಗುದೇಶಂ ಪಕ್ಷದ ಸಂಸದ ಚಿಂತಕಾಯಲ ವಿಜಯ ಅವರು ಮಸೂದೆಗೆ ಬೆಂಬಲ ವ್ಯಕ್ತಪಡಿಸಿದರು. ಬಲಿಷ್ಠ ಸಹಕಾರ ಸಂಸ್ಥೆಗಳು ರೈತರು, ಸಣ್ಣ ಉತ್ಪಾದಕರು ಹಾಗೂ ಗ್ರಾಮೀಣ ಸಮುದಾಯಗಳಿಗೆ ಹಣಕಾಸು ಮತ್ತು ಮಾರುಕಟ್ಟೆ ಅವಕಾಶಗಳನ್ನು ಹೆಚ್ಚಿಸಬಲ್ಲವು ಎಂದು ಅವರು ಅಭಿಪ್ರಾಯಪಟ್ಟರು. ರೈತರು ಮತ್ತು ಗ್ರಾಮೀಣ ಜನರಿಗೆ ಉತ್ಪಾದನೆ, ಸಂಗ್ರಹಣೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸಲು ಸಹಕಾರ ಸಂಸ್ಥೆಗಳ ಆರ್ಥಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಉತ್ತಮ ಸಮನ್ವಯದ ಮೂಲಕ ಸಹಕಾರ ಕ್ಷೇತ್ರದ ಸುಧಾರಣೆಗಳು ರೈತರು ಮತ್ತು ಗ್ರಾಮೀಣ ಸಮುದಾಯಗಳಿಗೆ ನೇರವಾಗಿ ತಲುಪಬೇಕು ಎಂದು ವಿಜಯ್ ಅಭಿಪ್ರಾಯಪಟ್ಟರು. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎಸ್. ಚಂದ್ರಬಾಬು ನಾಯ್ಡು ಅವರು ಸಹಕಾರ ಕ್ಷೇತ್ರವನ್ನು ಬಲಪಡಿಸಲು ಕೈಗೊಂಡಿರುವ ಪ್ರಯತ್ನಗಳನ್ನು ಅವರು ಉಲ್ಲೇಖಿಸಿದರು. ಎನ್ಸಿಡಿಸಿಗೆ ನೇರವಾಗಿ ಸಾಲ ಮತ್ತು ಅನುದಾನ ನೀಡುವ ಹೆಚ್ಚಿನ ಅಧಿಕಾರ ದೊರೆಯುವುದರಿಂದ ಕರ್ನಾಟಕದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಸಹಕಾರ ಸಂಘಗಳು, ಹಾಲು ಸಹಕಾರ ಸಂಘಗಳು, ಮೀನುಗಾರಿಕೆ ಸಹಕಾರ ಸಂಸ್ಥೆಗಳು ಹಾಗೂ ಆಹಾರ ಸಂಸ್ಕರಣಾ ಸಹಕಾರ ಸಂಸ್ಥೆಗಳಿಗೆ ಹೊಸ ಹಣಕಾಸು ಅವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಕೃಷಿ ಉತ್ಪನ್ನಗಳ ಸಂಗ್ರಹ, ಶೀತಲೀಕರಣ, ಆಹಾರ ಸಂಸ್ಕರಣೆ, ಉತ್ಪನ್ನಗಳ ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕಾರ ಸಂಸ್ಥೆಗಳು ಎನ್ಸಿಡಿಸಿ ನೆರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಅವಕಾಶ ಪಡೆಯಬಹುದು. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಮಸೂದೆ ಅಂಗೀಕಾರಗೊಂಡಿರುವುದರಿಂದ ಇದೀಗ ರಾಷ್ಟ್ರಪತಿಗಳ ಅನುಮೋದನೆ ಪ್ರಮುಖ ಹಂತವಾಗಿದೆ. ಅನುಮೋದನೆಯ ಬಳಿಕ ಅಧಿಸೂಚನೆ ಹೊರಬಂದು ತಿದ್ದುಪಡಿ ಕಾನೂನು ಜಾರಿಗೆ ಬಂದರೆ ಸಹಕಾರ ಕ್ಷೇತ್ರಕ್ಕೆ ಹಣಕಾಸು ಒದಗಿಸುವಲ್ಲಿ ಎನ್ಸಿಡಿಸಿಯ ಪಾತ್ರ ಮತ್ತಷ್ಟು ವಿಸ್ತಾರಗೊಳ್ಳುವ ನಿರೀಕ್ಷೆ ಇದೆ. ದೇಶದಾದ್ಯಂತ ನೋಂದಣಿಯಾಗಿರುವ 8.53 ಲಕ್ಷ ಸಹಕಾರ ಸಂಘಗಳ ಪೈಕಿ 1.41 ಲಕ್ಷ ಸಂಘಗಳು ನಿಷ್ಕ್ರಿಯವಾಗಿದ್ದು, 49,177 ಸಂಘಗಳು ದಿವಾಳಿತನ ಲಿಕ್ವಿಡೇಷನ್ ಪ್ರಕ್ರಿಯೆಯಲ್ಲಿವೆ ಎಂದು ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಲೋಕಸಭೆಗೆ ನೀಡಿದ ಉತ್ತರದಲ್ಲಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಸಹಕಾರ ಡೇಟಾಬೇಸ್ನಲ್ಲಿ 2026 ಜುಲೈ 16ರವರೆಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ದೇಶದಲ್ಲಿ ಒಟ್ಟು 6.63 ಲಕ್ಷ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳಲ್ಲಿ 5.95 ಲಕ್ಷ ಸಂಘಗಳ ಲೆಕ್ಕ ಪರಿಶೋಧನೆ ಪೂರ್ಣಗೊಂಡಿದ್ದು
ಸುಮಾರು 68,020 ಸಂಘಗಳು ಇನ್ನೂ ಆಡಿಟ್ಗೆ ಒಳಪಟ್ಟಿಲ್ಲ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಅಗ್ರಸ್ಥಾನ. ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಸಂಘಗಳ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ಆ ರಾಜ್ಯದಲ್ಲಿ 2,19,775 ಕಾರ್ಯನಿರ್ವಹಣೆಯಲ್ಲಿರುವ ಸಹಕಾರ ಸಂಘಗಳಿದ್ದು, ಅವುಗಳಲ್ಲಿ 2,11,321 ಸಂಘಗಳ ಆಡಿಟ್ ಪೂರ್ಣಗೊಂಡಿದೆ. ಇನ್ನು 8,446 ಸಂಘಗಳು ಆಡಿಟ್ಗೆ ಒಳಪಟ್ಟಿಲ್ಲ. ಗುಜರಾತ್ನಲ್ಲಿ 79,823 ಕಾರ್ಯನಿರ್ವಹಣೆಯಲ್ಲಿರುವ ಸಂಘಗಳಿದ್ದು, 73,340 ಸಂಘಗಳ ಆಡಿಟ್ ಪೂರ್ಣಗೊಂಡಿದೆ. ತೆಲಂಗಾಣದಲ್ಲಿ 46,672 ಕಾರ್ಯನಿರ್ವಹಣೆಯಲ್ಲಿರುವ ಸಂಘಗಳಿದ್ದು, 43,478 ಸಂಘಗಳ ಆಡಿಟ್ ನಡೆದಿದೆ. ಕರ್ನಾಟಕದಲ್ಲಿ ಒಟ್ಟು 40,440 ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳಲ್ಲಿ 37,732 ಸಂಘಗಳ ಲೆಕ್ಕ ಪರಿಶೋಧನೆ ಪೂರ್ಣಗೊಂಡಿದ್ದು, 2,708 ಸಂಘಗಳು ಇನ್ನು ಆಡಿಟ್ಗೆ ಒಳಪಟ್ಟಿಲ್ಲ. ಇದು ಕರ್ನಾಟಕದ ಸಹಕಾರ ಕ್ಷೇತ್ರದಲ್ಲಿ ಬಹುತೇಕ ಕಾರ್ಯನಿರ್ವಹಣೆಯಲ್ಲಿರುವ ಸಂಘಗಳ ಹಣಕಾಸು ದಾಖಲೆಗಳ ಪರಿಶೀಲನೆ ನಡೆದಿರುವುದನ್ನು ತೋರಿಸುತ್ತದೆ. ಆದರೆ ಆಡಿಟ್ ಬಾಕಿ ಇರುವ ಸಂಘಗಳ ಮೇಲೂ ಸಮಯೋಚಿತ ಲೆಕ್ಕ ಪರಿಶೋಧನೆ ನಡೆಸುವ ಅಗತ್ಯವಿದೆ. ಮಧ್ಯಪ್ರದೇಶದಲ್ಲಿ 27,041 ಕಾರ್ಯನಿರ್ವಹಣೆಯಲ್ಲಿರುವ ಸಹಕಾರ ಸಂಘಗಳಿದ್ದು, 25,479 ಸಂಘಗಳ ಆಡಿಟ್ ಪೂರ್ಣಗೊಂಡಿದೆ. ರಾಜಸ್ಥಾನದಲ್ಲಿ 27,172 ಸಂಘಗಳ ಪೈಕಿ 23,497 ಸಂಘಗಳ ಆಡಿಟ್ ನಡೆದಿದೆ. ಉತ್ತರ ಪ್ರದೇಶದಲ್ಲಿ 22,888 ಕಾರ್ಯನಿರ್ವಹಣೆಯಲ್ಲಿರುವ ಸಂಘಗಳಿದ್ದು, 15,528 ಸಂಘಗಳ ಆಡಿಟ್ ಪೂರ್ಣಗೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ 23,028 ಸಂಘಗಳ ಪೈಕಿ 16,977 ಸಂಘಗಳು ಆಡಿಟ್ಗೆ ಒಳಪಟ್ಟಿವೆ. ಬಿಹಾರದಲ್ಲಿ 22,243 ಕಾರ್ಯನಿರ್ವಹಣೆಯಲ್ಲಿರುವ ಸಂಘಗಳ ಪೈಕಿ 19,896 ಸಂಘಗಳ ಆಡಿಟ್ ನಡೆದಿದೆ. ತಮಿಳುನಾಡಿನಲ್ಲಿ 21,090 ಸಂಘಗಳ ಪೈಕಿ 19,384 ಸಂಘಗಳು, ಹರಿಯಾಣದಲ್ಲಿ 15,447 ಪೈಕಿ 13,228 ಸಂಘಗಳು, ಕೇರಳದಲ್ಲಿ 15,106 ಪೈಕಿ 14,624 ಸಂಘಗಳು ಆಡಿಟ್ ಪೂರ್ಣಗೊಳಿಸಿವೆ. ಆಡಿಟ್ ಬಾಕಿ ಇರುವ ಸಂಘಗಳ ಬಗ್ಗೆ ಕಳವಳ. ಕೆಲವು ರಾಜ್ಯಗಳಲ್ಲಿ ಕಾರ್ಯನಿರ್ವಹಣೆಯಲ್ಲಿರುವ ಸಹಕಾರ ಸಂಘಗಳ ಪೈಕಿ ಆಡಿಟ್ ಆಗದಿರುವ ಸಂಘಗಳ ಸಂಖ್ಯೆಯು ಗಮನಾರ್ಹವಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 9,132 ಕಾರ್ಯನಿರ್ವಹಣೆಯಲ್ಲಿರುವ ಸಂಘಗಳ ಪೈಕಿ 5,138 ಸಂಘಗಳು ಆಡಿಟ್ಗೆ ಒಳಪಟ್ಟಿಲ್ಲ. ಒಡಿಶಾದಲ್ಲಿ 8,063 ಸಂಘಗಳ ಪೈಕಿ 3,198, ಅಸ್ಸಾಂನಲ್ಲಿ 8,071 ಸಂಘಗಳ ಪೈಕಿ 2,957 ಸಂಘಗಳು ಆಡಿಟ್ ಬಾಕಿ ಹೊಂದಿವೆ. ಆರ್ಥಿಕ ಅಕ್ರಮಗಳು, ದುರ್ಬಲ ನಿರ್ವಹಣೆ ಅಥವಾ ಸಮಯಕ್ಕೆ ಸರಿಯಾಗಿ ಆಡಿಟ್ ನಡೆಯದ ಕಾರಣ ನಿಷ್ಕ್ರಿಯವಾಗಿರುವ ಸಹಕಾರ ಸಂಘಗಳ ವಿವರಗಳನ್ನು ಸಂಬಂಧಪಟ್ಟ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. 115 ಬಹುರಾಜ್ಯ ಸಹಕಾರ ಸಂಘಗಳು ಲಿಕ್ವಿಡೇಷನ್ನಲ್ಲಿ. ಬಹುರಾಜ್ಯ ಸಹಕಾರ ಸಂಘಗಳ ಸ್ಥಿತಿಯು ಗಮನಾರ್ಹವಾಗಿದೆ. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 2002 ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂತಹ ಸಂಘಗಳು ಸ್ವಾಯತ್ತ ಸಂಸ್ಥೆಗಳಾಗಿದ್ದು, ತಮ್ಮ ಸದಸ್ಯರಿಗೆ ಜವಾಬ್ದಾರಿಯಾಗಿರುತ್ತವೆ. ಹಣಕಾಸು ಅವ್ಯವಹಾರ ಸೇರಿದಂತೆ ಗಂಭೀರ ಅಕ್ರಮಗಳು ಪತ್ತೆಯಾದಲ್ಲಿ ಕಾಯ್ದೆಯ ಸೆಕ್ಷನ್ 86 ಅಡಿಯಲ್ಲಿ ಸಂಘವನ್ನು ಮುಚ್ಚುವ ಪ್ರಕ್ರಿಯೆ ಆರಂಭಿಸಬಹುದು. ನಂತರ ಸೆಕ್ಷನ್ 86 ಅಡಿಯಲ್ಲಿ ಲಿಕ್ವಿಡೇಟರ್ ನೇಮಕ ಮಾಡಿ ಸಂಘದ ಆಸ್ತಿಗಳನ್ನು ವಿಲೇವಾರಿ ಮಾಡಿ ಸದಸ್ಯರು ಮತ್ತು ಹೂಡಿಕೆದಾರರಿಗೆ ಪಾವತಿ ಮಾಡುವ ಕ್ರಮ ಕೈಗೊಳ್ಳಲಾಗುತ್ತದೆ. ಇದುವರೆಗೆ 115 ಬಹುರಾಜ್ಯ ಸಹಕಾರ ಸಂಘಗಳನ್ನು ಲಿಕ್ವಿಡೇಷನ್ಗೆ ಒಳಪಡಿಸಲಾಗಿದೆ. ಇದರಲ್ಲಿ ರಾಜಸ್ಥಾನ 26 ಸಂಘಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದು, ಮಹಾರಾಷ್ಟ್ರ 23, ದೆಹಲಿ 16, ಉತ್ತರ ಪ್ರದೇಶ 14, ಒಡಿಶಾ 12 ಸಂಘಗಳನ್ನು ಹೊಂದಿವೆ. ಕರ್ನಾಟಕದಲ್ಲಿ 1 ಬಹುರಾಜ್ಯ ಸಹಕಾರ ಸಂಘ ಲಿಕ್ವಿಡೇಷನ್ ಪ್ರಕ್ರಿಯೆಯಲ್ಲಿದೆ.